ನಮಸ್ಕಾರ. KRS ಮಾಸ್ಟರ್ ಚಾನಲ್ಗೆ ಸ್ವಾಗತ. ಬುದ್ಧ ಬಿಸಿಲೂರಿನವನು. ಇದರ ಆಕರ ಗ್ರಂಥ ನನ್ನ ಗ್ರಹಿಕೆಯ ನೇಪಾಳ. ಇದನ್ನು ಬರೆದಂಥ ಲೇಖಕರು ನಾಗತಿಹಳ್ಳಿ ಚಂದ್ರಶೇಖರ್. ಇವರು ಲೇಖಕರಷ್ಟೇ ಅಲ್ಲ, ನಿರ್ದೇಶಕರು ಕೂಡ, ಪ್ರಸಿದ್ಧ ನಿರ್ದೇಶಕರು. ಹಲವಾರು ಚಲನಚಿತ್ರಗಳನ್ನು ನಿರ್ದೇಶನ ಮಾಡಿದ್ದಾರೆ. ಕೆಲವೊಂದು ನೋಡೋದಾದರೆ ಅಮೃತಧಾರೆ, ಮಾತಾಡ್ ಮಲ್ಲಿಗೆ, ಅಮೇರಿಕಾ ಈ ರೀತಿಯ ಇನ್ನು ಮುಂತಾದ ಚಲನಚಿತ್ರಗಳಿಗೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ದೇಶ ಸುತ್ತು ಕೋಶ ಓದು ಎನ್ನ ನುಡಿಮುತ್ತಿನಂತೆ ಹಲವಾರು ದೇಶಗಳನ್ನು ಸುತ್ತಿ ಪ್ರವಾಸ ಕಥನಗಳನ್ನು ನೀಡಿದರು. ಅಂಥ ಪ್ರವಾಸ ಕಥನಗಳಲ್ಲಿ ಇದು ಕೂಡ ಒಂದು, ನನ್ನ ಗ್ರಹಿಕೆಯ ನೇಪಾಳ ಅಂತಂದೇಳಿ. ಆ ನೇಪಾಳಕ್ಕೆ ಇವರೊಬ್ಬರೇ ಅಲ್ಲ, ಇಡೀ ಕುಟುಂಬ, ಅವರ ಕುಟುಂಬ ಅಂದರೆ ಅವರ ಹೆಂಡತಿ ಮತ್ತು ಮಕ್ಕಳು ಎಲ್ಲರೂ ಸೇರಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಏನೇನು ವಿಚಾರ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ತಿಳಿಯೋಣ ಬನ್ನಿ. ಅಲ್ಲಿ ಹೋದಾಗ ಅವ್ರು ಕಂಡಿದ್ದು, ಆಗಲೂ ಕೂಡ ಅವ್ರು ಹೋದಾಗಲೂ ರಣ ಬಿಸಿಲೆ. ಅದೇ ಥರ ಬುದ್ಧನ ತಾಯಿ, ಅಂದರೆ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ. ಆ ತಾಯಿ ಗರ್ಭಿಣಿಯಾಗಿದ್ದಾಗ ತವರು ಮನೆಗೆ ಹೊರಟಿದ್ರು. ಆಗಲೂ ಕೂಡ ರಣ ಬಿಸಿಲೆ, ತುಂಬ ಬಿಸಿಲೆ. ಅಂಥ ಬಿಸಿಲಲ್ಲೇ ಹೊರಟಿದ್ರು ತವರಿಗೆ. ಅಲ್ಲೇ ಹೆರಿಗೆ ನೋವು ಶುರುವಾಗ್ಬಿಡುತ್ತೆ. ಹತ್ತಿರದಲ್ಲೇ ಉದ್ಯಾನವನ ಕಾಣಿಸ್ತು. ಉದ್ಯಾನವನದಲ್ಲಿ ಆ ಮಹಾತಾಯಿ ಜನ್ಮವನ್ನು ನೀಡ್ತಾರೆ. ಆಗ ಹುಟ್ಟಿದಂಥ ಮಗುವೇ ಗಂಡು ಮಗು. ಆ ಗಂಡು ಮಗು ಮುಂದೆ ಮಹಾತ್ಮನಾಗಿ ಬೆಳೆಯುತ್ತೆ. ಯಾರು ಆ ಮಹಾತಾಯಿ? ಮಾಯಾದೇವಿ. ಮಾಯಾದೇವಿ ಯಾರ ತಾಯಿ? ಬುದ್ಧನ ತಾಯಿ. ಬುದ್ಧನಿಗೆ ಬಾಲ್ಯದಲ್ಲಿ ಸಿದ್ಧಾರ್ಥ ಅಂತ ಹೆಸರಿತ್ತು. ಇನ್ನು ಬುದ್ಧನ ತಂದೆ ಹೆಸರು ಶುದ್ಧೋಧನ, ಶಾಕ್ಯ ವಂಶದ ದೊರೆ. ಅದೇ ರೀತಿ ಬುದ್ಧನಿಗೆ ಶ್ರೀಮತಿ ಹೆಂಡತಿ ಕೂಡ ಇದ್ದರು, ಯಶೋಧರೆ ಅಂತಂದೇಳಿ. ಇನ್ನು ಮಗ ಕೂಡ ಇದ್ದ, ಮಗನ ಹೆಸರು ರಾಹುಲ. ಅದೇ ರೀತಿ ಬುದ್ಧನ ಗುರುಗಳು ಅಲಾರ ಕಲಾಮ ಅಂತಂದೇಳಿ ಬುದ್ಧನ ಗುರುಗಳು ಇದ್ರಂತೆ. ಈ ಥರ ಆ ಲುಂಬಿನಿ ಉದ್ಯಾನವನದಲ್ಲಿ ಜನಿಸಿದಂಥವನು ಗೌತಮ. ಆ ಗೌತಮ ಜಗತ್ತಿನಾದ್ಯಂತ 400 ಮಿಲಿಯನ್ಗೂ ಹೆಚ್ಚಿರುವ ಬೌದ್ಧರಿಗೆ ಹೊಸದಾದ ಒಂದು ಬೆಳಕನ್ನು ತೋರಿಸ್ತಾರೆ. ಅದೇ ರೀತಿ ಅದರ ಜೊತೆಗೆ ಬೌದ್ಧ ಧರ್ಮ ಅಲ್ಲದಿದ್ರೂ ಪರವಾಗಿಲ್ಲ, ಅಂಥವ್ರಿಗೂ ಕೂಡ ಕುತೂಹಲವನ್ನು ಹುಟ್ಟಿಸಿ ಗೌರವವನ್ನು ಪಡ್ಕೊಳ್ತಾರೆ. ಇನ್ನು ದಕ್ಷಿಣ ನೇಪಾಳದ ಆ ಸಣ್ಣ ಉದ್ಯಾನವನ ಯಾವುದು? ಲುಂಬಿನಿ. ಬೌದ್ಧ ಮಾರ್ಗಿಗಳ ಪಾಲಿಗೆ, ಅಂದರೆ ಬೌದ್ಧ ಮಾರ್ಗಿಗಳಂದರೆ ಬೌದ್ಧ ಧರ್ಮವನ್ನು ಪಾಲಿಸುವಂಥವ್ರಿಗೆ ಏನಾಯಿತು? ಪವಿತ್ರ ಸ್ಥಳವಾಯಿತು. ಇನ್ನು ಲೇಖಕರ ವಿಚಾರ ಬಂದರೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಅವ್ರಿಗೆ ನೇಪಾಳದ ಪ್ರವಾಸ ಪ್ರಮುಖ ಗುರಿಯಾಗಿತ್ತು. ಆ ಲುಂಬಿನಿಯನ್ನು ನೋಡೋದೇ ಪ್ರಮುಖ ಆಗಿತ್ತು ಅವ್ರಿಗೆ, ಬೇರೆ ಏನು ನೋಡಿದ್ರು ಪರವಾಗಿಲ್ಲ ಅಂತಂದೇಳಿ. ಇದೆಲ್ಲ ಹೆಂಗೆ ಉಟ್ಕೊಳ್ತು ಅಂದರೆ, ಅವ್ರಿಗೆ ದೊಡ್ಡವರ ಹುಟ್ಟೂರು, ದೊಡ್ಡವರು ಅಂದರೆ ಸಾಧಕರು, ಸಾಧನೆ ಮಾಡಿದಂಥವರ ಹುಟ್ಟೂರು, ಅವ್ರು ಬೆಳೆದಂಥ ಪರಿಸರ, ಇದನ್ನೆಲ್ಲ ನೋಡೋದು ಅವ್ರಿಗೆ ಕುತೂಹಲ ಮೊದಲೇ ಇತ್ತಂತೆ. ಯಾವತ್ತಿನಿಂದ ಇತ್ತು ಅದು? ಕುವೆಂಪುರವರ ಕವಿಶೈಲ ಜನ್ಮಸ್ಥಳ ಶಿವಮೊಗ್ಗದಲ್ಲಿ ಹೋಗಿ ನೋಡ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ತೀರ್ಥಹಳ್ಳಿಯ ಕುಪ್ಪಳ್ಳಿ ಹಸಿರಿನ ವಾತಾವರಣ ಅದೆಲ್ಲ ನೋಡಿ ಕುವೆಂಪುರವರು ಯಾವ ರೀತಿ ಬೆಳೆದ್ರು ಅಂತ, ಇದೇ ಥರ ಬೇರೆಯವರು ಬೆಳೆದಿರ್ಬೋದಾ ಅಂತ ಅದೆಲ್ಲ ಶುರುವಾಗುತ್ತೆ. ಕುವೆಂಪುರವರಿಂದ ಹಿಡಿದು ಅಲ್ಲ ಆರಂಭ ಆಗಿ ಗಾಂಧೀಜಿಯವರ ಪೋರಬಂದರ್ ಗುಜರಾತಲ್ಲಿ, ಇನ್ನು ವಿದೇಶದಲ್ಲಿ ಸುಮಾರು ಸ್ಥಳಗಳನ್ನು ಹುಡುಕ್ತಾರೆ, ಯಾರ್ಯಾರು ಸಾಧನೆ ಮಾಡಿದರು ಅಂಥವ್ರದ್ದೆಲ್ಲ. ಇಂಗ್ಲೆಂಡ್ನಲ್ಲಿರುವಂಥ ಶೇಕ್ಸ್ಪಿಯರ್ ಆಗಿರ್ಬೋದು, ಅವ್ರ ಮನೆ. ಅದೇ ಥರ ಆಸ್ಟ್ರಿಯಾದಲ್ಲಿರುವ ಮೊಜಾರ್ಟ್ನ ಮನೆ, ಐರ್ಲೆಂಡ್ನಲ್ಲಿ ಆಸ್ಕರ್ ವೈಲ್ಡ್ನ ಮನೆ. ಇದೇ ಥರ ಅವರ ಲಿಸ್ಟನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗ್ತಾರೆ. ವಿಪರ್ಯಾಸ ಅಂದರೆ ಏನಂದರೆ, ಮೊಜಾರ್ಟ್ನ ಊರಿನ ಹಾದಿಯಲ್ಲಿ ಹಿಟ್ಲರನು ಹುಟ್ಟಿದ ಮನೆಯೂ ಕೂಡ ಸಿಗುತ್ತಂತೆ. ಎಂಥ ಜಾಗದಲ್ಲಿ ಎಂಥರು ಕೂಡ ಇದ್ದರು ಅಂತ. ಈ ಥರ ಮಹಾನ್ ವ್ಯಕ್ತಿಗಳ ದರ್ಶನವನ್ನು ಮತ್ತು ಅವರ ಆಶಯವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಕೃತಿಗಳೇ ಸಾಕಲ್ವಾ? ಎಷ್ಟೊಂದು ಬರೆದಿದ್ದಾರೆ. ಅಣ್ಣನ ನೆನಪು ಅಂತ ಸಿಗುತ್ತೆ ನಮಗೆ ಕುವೆಂಪುರವ್ರದ್ದು. ಅದೇ ಥರ ಗಾಂಧೀಜಿಯವ್ರದ್ದು ಕೂಡ, ಅವ್ರ ಬಗ್ಗೆ ಅವರ ಜೀವನ ಚರಿತ್ರೆಯನ್ನು ಹೇಳ್ಕೊಂಡಿರೋ ಪುಸ್ತಕಗಳು ಸಿಗುತ್ತೆ. ಆ ರೀತಿ ಕೃತಿಗಳನ್ನು ಓದಿದ್ರು ಕೂಡ ಸಾಕು. ಅವರ ಹುಟ್ಟೂರನ್ನು, ಮನೆಯನ್ನು ನೋಡಲೇಬೇಕು ಅಂತಂದೇನಿಲ್ಲ. ಅದೇ ಥರ ಎಲ್ಲರ ಮನೆಯನ್ನು ನೋಡೋದು ಕೂಡ ಅಸಾಧ್ಯವಾದ ಕೆಲಸ ಅಂತ ಹೇಳ್ತವೆ. ಅದು ನೋಡೋದ್ರಿಂದ ಒಂದು ಹೊಸದೊಂದು ಅನುಭವ ಸಿಗುತ್ತೆ. ಗಾಂಧೀಜಿ ನೆನಪಾದಾಗಲೆಲ್ಲ ಅವ್ರಿಗೆ ಸಬರಮತಿ ಆಶ್ರಮ
ಆ ಚಿತ್ರ ಕಣ್ಣಿಗೆ ಬರುತ್ತಂತೆ. ಯಾಕಂದ್ರೆ ಎಲ್ಲ ನೋಡ್ಕೊ ಬಂದಿರ್ತಾರಲ್ಲ, ನೋಡಿದಾಗ ಆ ರೀತಿ ಕಣ್ಣು ಮುಂದೆ ಬರ್ತವೆ. ಇನ್ನು ಮೊಜಾರ್ಟ್ನ ಸಂಗೀತ ನೆನಪಾದ್ರೆ ಸಾಕು, ಆಲ್ಪ್ಸ್ ಪರ್ವತಗಳು, ಆ ತಪ್ಪಲಿನ ಸಾಜ್ಬರ್ಗ್ ಎಂಬ ಪ್ರಶಾಂತ ನಗರ, ಅಲ್ಲಿ ಬೀಸುವಂಥ ತಂಗಾಳಿ, ಇದೆಲ್ಲ ಕಣ್ಣಲ್ಲಿ ನೋಡಿ ಬಂದಾಗ ಚೆನ್ನಾಗಿ ನೆನಪಾಗುತ್ತೆ ಅಂತ. ಅದೇ ಥರ ನೇಪಾಳಕ್ಕೂ ಹೋಗ್ಬೇಕು ಅಂತಂದೇಳಿ ಈ ರೀತಿ ಪ್ಲಾನ್ ಮಾಡ್ತಾರೆ. ಆ ನೇಪಾಳದ ಪ್ರವಾಸ ಯೋಜನೆ ಹಾಕ್ಬೇಕಾದ್ರೆ ಅವರು ಹೆಂಡತಿಗೆ ಏನೇನು ಪ್ಲಾನ್ ಮಾಡಬೇಕು ಅಂತ ಹೇಳಿದ್ರಂತೆ. ಏನು ಹೇಳ್ತಾರೆ, ನೇಪಾಳದ ರಾಜಧಾನಿ ಯಾವುದು? ಕಠ್ಮಂಡು. ಆ ನೇಪಾಳದ ರಾಜಧಾನಿ ಕಠ್ಮಂಡ್ರು ಬಿಟ್ಟರು ಚಿಂತೆ ಇಲ್ಲ, ಆದರೆ ಲುಂಬಿನಿ, ಆ ಲುಂಬಿನಿ ಎಂಬ ಸಣ್ಣ ಊರಿಗೆ ಹೋಗಲೇಬೇಕು ಅಂತಂದೇಳಿ ಹೇಳಿದರು. ಅದ್ರ ಜೊತೆಗೆ 1 ವಾರ ಆದರೂ ಕೂಡ ಅಲ್ಲಿ ತಂಗಬೇಕು, 1 ವಾರ ಆದರೂ ಅಲ್ಲಿ ಇರಬೇಕು ಅಂತಂದೇಳಿ ಆ ಥರ ಫಿಕ್ಸ್ ಆಗಿದ್ರು ಇವರು. ಅಮೇರಿಕಾದಂಥ ದೊಡ್ಡ ದೇಶ, ಅದರ ಶ್ರೀಮಂತಿಕೆ, ದರ್ಪ ಅಷ್ಟೆಲ್ಲ ಇದ್ರೂ ಕೂಡ ಅದು ಹೆಚ್ಚಾಗಿ ಅವರಿಗೆ ಆಕರ್ಷಣೆಯನ್ನು ತರಲಿಲ್ವಂತೆ. ನೇಪಾಳದಂಥ ಬಡ ದೇಶ, ಪುಟ್ಟ ದೇಶ, ಹಂಗಿದ್ರು ಕೂಡ ಅಲ್ಲಿರೋಂಥ ಚರಿತ್ರೆ, ಸಂಸ್ಕೃತಿ, ಧಾರ್ಮಿಕ ಶ್ರದ್ಧೆ, ಬಡತನ ಮತ್ತು ರಾಜಕೀಯದ ಅಸ್ಥಿರತೆ ಇದೆಲ್ಲ ನೋಡಿ ಅವ್ರಿಗೆ ಒಂಥರ ಆಸಕ್ತಿ ಮೂಡಿಸ್ತು. ಆ ಲುಂಬಿನಿಯನ್ನು ಸೇರೋದಕ್ಕೆ ಬಹುದೂರದ ರಸ್ತೆ ಪ್ರಯಾಣ ಅದನ್ನೆಲ್ಲ ಹೇಳ್ತಾರೆ. ಗುಡ್ಡಗಾಡನ್ನೆಲ್ಲ ಇಳಿದು ಬಠಾ ಬಯಲನ್ನು ಹಿಡಿದು ಗಂಟೆಗಟ್ಟಲೆ ಸಾಗಬೇಕಾಗತ್ತೆ. ಎತ್ತರವಾದ ಬೆಟ್ಟ, ಗುಡ್ಡ, ತಗ್ಗು ಈ ಥರ ಹೋಗ್ಬೇಕಾಗುತ್ತೆ. ಅಲ್ಲಿ ವೇಗವೆನ್ನುವುದೇ ಕಾಲಧರ್ಮವಾಗಿರುವಾಗ, ಅಂದರೆ ಎಲ್ಲರೂ ಇವಾಗ ಸ್ಪೀಡು ಬೇಗ ಹೋಗ್ಬೇಕು ಅಂತಂದೇಳಿ ಹಂಗಿರ್ಬೇಕಾದ್ರೆ ಆ ಪರ್ವತಗಳ ನಾಡಿನಲ್ಲಿ ರಸ್ತೆಗಳ ಮೂಲಕ ಊರಿಂದ ಊರಿಗೆ ಹೋಗೋದಕ್ಕೆ ಹೆಚ್ಚು ಸಮಯ ಬೇಕು. ಅಂಥ ಜಾಗದಲ್ಲಿ ಸ್ಪೀಡಾಗಿ ಹೋಗೋಕ್ಕಾಗಲ್ಲ. ಹಂಗಾಗಿ ಆ ನೇಪಾಳದ ಸರ್ಕಾರ ಒಂದು ಸ್ವಲ್ಪ ಅದಕ್ಕೇನೋ ಯೋಜನೆಗಳನ್ನು ಮಾಡಿಕೊಟ್ಟಿದೆಯಂತೆ. ಪುಟ್ಟ ವಿಮಾನಗಳು, ಸಣ್ಣದಾದ ವಿಮಾನಗಳನ್ನು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಪುಟ್ಟ ಊರುಗಳಿಗೆಲ್ಲ ಒಂದು ವಿಮಾನ ನಿಲ್ದಾಣ ಕೂಡ ನಿರ್ಮಾಣ ಮಾಡಿ ಸುಮಾರು ಒಂದು 25 ಜನ ಪ್ರಯಾಣಿಕರು ಹೋಗ್ಬೋದು ಅದರಲ್ಲಿ. ಆ ಥರ ಕ್ವಶನ್ ಕೂಡ ಕೇಳ್ತಾರೆ. ಈ ರೀತಿ ಕ್ವಶನ್ನು ಯಾವ ರೀತಿ ವ್ಯವಸ್ಥೆ ಇತ್ತು ಅಂತಂದೇಳಿ, ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ, ವೈಮಾನಿಕ ಅಂದರೆ ವಿಮಾನದ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತಂದೇಳಿ 2 ಮಾರ್ಕ್ಸ್ ಒಂದು ಕ್ವಶನ್ ಕೂಡ. ಯಾವ ರೀತಿ ಸುಮಾರು 25 ಜನ ಪ್ರಯಾಣಿಕರನ್ನು ಕರೆದುಕೊಂಡು ಹೋಗುವಂಥ ವಿಮಾನಗಳನ್ನು ಹಾರೋದಕ್ಕೆ ಬಿಟ್ಟಿದ್ದಾರೆ. ಅವು ಹೆಂಗಿದಾವೆ, ನಮ್ಮ ಕಡೆ ಮೊದಲು ಹಳೆಯ ಮೆಟಡೋರ್ ವ್ಯಾನ್ಗಳಿದ್ವಲ್ಲ, ಆ ವ್ಯಾನ್ಗಳಿಗೆ 2 ರೆಕ್ಕೆ ಜೋಡಿಸಿದ್ರೆ ಹೇಗಿರ್ತಾವೋ ಆ ರೀತಿ ಇದ್ವಂತೆ. ಅಲ್ಲಿ ಹೋಗಿ ನೋಡಿದಾಗ ನಮಗೆ ವಿಚಾರಗಳನ್ನು ತಿಳಿಸ್ತಾವ್ರೆ, ಅದನ್ನೇ ನೋಟ್ ಮಾಡ್ಕೊಂಡು. ಆ ನೇಪಾಳದಂಥ ಪುಟ್ಟ ದೇಶದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿಮಾನ ಸಂಪರ್ಕ ಅವ್ರಿಗೆ ಕಾಣಿಸ್ತು. ವಿಮಾನ ದರ ಕೂಡ ಅಂದರೆ ರೇಟ್ ಕೂಡ ತುಂಬ ಕಡಿಮೆ, ಚೀಪ್ ಆ್ಯಂಡ್ ಬೆಸ್ಟು. ಅಂದರೆ ಸಾಮಾನ್ಯ ಜನರು ಕೂಡ ಹೋಗಿ ಬರೋಂಥದ್ದು ಈಸಿ ಆಗುತ್ತೆ ಅಂತ. ಗಂಟೆಗೆ ಒಂದ್ಸರಿ ಟ್ಯಾಕ್ಸಿಗಳ ಥರ ಅವು ಸಂಚಾರ ಮಾಡ್ತಿರ್ತಾವಂತೆ. ವಾರ ಒಂದರಲ್ಲಿ ಹಿಮಗಿರಿಯ ಮೇಲೆ ಹಾರಿ ಇಡೀ ನೇಪಾಳವನ್ನು ದರ್ಶನ ಕೂಡ ಮಾಡಿಸ್ತಾವಂತೆ. ಇಷ್ಟೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ನೇಪಾಳ ಸರ್ಕಾರ ಅಂತ. ಇದೇ ಥರ ವ್ಯವಸ್ಥೆ ಭಾರತಕ್ಕೂ ಕೂಡ ಅನುಕರಣೀಯವಾದದ್ದು ಬೇಕಾಗುತ್ತಲ್ಲ ಅಂತ ಹೇಳ್ತಾರೆ. ಎಲ್ಲಿ ನಮ್ಮಲ್ಲಿ ಕಾರವಾರ, ಶಿವಮೊಗ್ಗ, ಹಾಸನ, ಬೀದರ್, ಚಿತ್ರದುರ್ಗ ಇದೇ ಥರ ಮುಂತಾದ ಊರುಗಳಿಗೆ ಕಡಿಮೆ ರೇಟಲ್ಲಿ, ಕಡಿಮೆ ದರಗಳಲ್ಲಿ ಒಂದೇ ಗಂಟೆಯಲ್ಲಿ ತಲುಪುವಂಥ ಅವಕಾಶ ಇದ್ದರೆ ಎಷ್ಟು ಸಮಯ ಉಳಿಯುತ್ತಲ್ಲ. ಬೆಂಗಳೂರಿಂದ ಎಷ್ಟೋ ಜನರು ಹಬ್ಬ ಹರಿದಿನ ಅಂತ ಬಂದಾಗ ಎಷ್ಟು ತೊಂದರೆ ಅನುಭವಿಸ್ತಾರೆ ಹೋಗ್ಬೇಕಾದಾಗ. ಅವಕಾಶ ಮಾಡಿಕೊಟ್ರೆ ಈಸಿ ಆಗುತ್ತಲ್ಲ ಅಂತ ಹೇಳ್ತಾವೆ. ಇನ್ನು ಹಿಮ ಪರ್ವತಗಳನ್ನು ಹಿಂದಕ್ಕೆ ಬಿಟ್ಟು ಅವರು ನೇಪಾಳದಲ್ಲಿ ಹಿಮ ಪರ್ವತಗಳಿದೆಯಲ್ಲ ಅವನು ಹಿಂದಕ್ಕೆ ಬಿಟ್ಟು ಆ ತಂಪಾದ ಗಾಳಿಯನ್ನು ಮರೆತು ಮುಂದೆ ಹೊರಟರು ಬಿಸಿಲಿನ ಜಾಗಕ್ಕೆ. ಎಂಥ ಬಿಸಿಲು, ರಣಗುಡುವ ಬಿಸಿಲಿಗೆ ಮೈ ಇಟ್ಕೊಳ್ತಾ ಹೋದರು. ಆ ಭಾರತದ ಗಡಿಯತ್ತ ಸಮೀಪ ಬಂದಾಗ ಲುಂಬಿನಿ ಸಿಗುತ್ತಂತೆ. ಭಾರತದ ಗಡಿ ಸಿಗಬೇಕಾದ್ರೆ ಅಲ್ಲಿಗೆ ಹತ್ರದಲ್ಲೇ ಲುಂಬಿನಿ ಗಾರ್ಡನ್, ಲುಂಬಿನಿ ವನ ಸಿಗುತ್ತಂತೆ. ಅಂದರೆ ಆ ಗೌತಮನ ಊರೇ ಬೇರೆ, ಜನ್ಮಸ್ಥಳ ಬೇರೆ. ಅವರ ತಾಯಿ ತವರ ಮನೆಗೆ ಹೋಗ್ಬೇಕಾದ್ರೆ ಹುಟ್ಟೋದು ಲುಂಬಿನಿ. ಇನ್ನು ಪರ್ವತಗಳು ಕಟ್ಟಿಕೊಡುವಂತಹ ಆ ಮಾಯೆಯ ಮಹತ್ವ, ಬೆಟ್ಟ ಗುಡ್ಡಗಳು, ಪರ್ವತಗಳು ಏನಿದೆಯಲ್ಲ ಅದರ ಮಹತ್ವ ತಿಳಿಯೋದೇ ಆಗ ಅಲ್ಲಿಗೆ ಹೋದಾಗಲೇ ಅದರ ಅನುಭವ ಗೊತ್ತಾಗೋದು. ನನಗೂ ಕೂಡ ಅಂತ ತಪ್ಪು ಕಲ್ಪನೆ ಇತ್ತು ಅಂತ ಹೇಳ್ತಾವರು. ಯಾವ ರೀತಿ, ಈ ಲುಂಬಿನಿ ಯಾವುದೋ ಶಿಖರಾಗ್ರದಲ್ಲಿರುವ ತಂಪನೆ ಗ್ರಾಮ ಅಂತ ಅಂದ್ಕೊಂಡಿದ್ರಂತೆ. ಲುಂಬಿನಿ ಗ್ರಾಮ ಯಾವುದೋ ತಂಪಾದ ಸ್ಥಳದಲ್ಲಿ ಇದೆ ಅಂತ ಅಂದ್ಕೊಂಡು ಹೋದ್ರಂತೆ. ಆ ತಂಪನೆಯ ಊರಿನಲ್ಲಿ ಈ ಬುದ್ಧ ಬೆಳದಿಂಗಳನಂತೆ ಅವತಾರ ಎತ್ತಿರಬೇಕು ಅಂತ ಅಂದ್ಕೊಂಡ್ರು. ಆದರೆ ಇಲ್ಲ, ಬುದ್ಧ ಬಿಸಿಲು ಊರಿನವನು ಅಂತ ಹೇಳ್ತಾವ್ರು. ಯಾರ್ಯಾರು ಹೋಗಿದ್ರು ಇದನ್ನೆಲ್ಲ ನೋಡೋದಕ್ಕೆ? ನಾಗತಿಹಳ್ಳಿ ಚಂದ್ರಶೇಖರ್, ಅವರ ಶ್ರೀಮತಿ ಶೋಭಾ,
ನಮ್ಮ ಮಕ್ಕಳ ಹೆಸರು ವಿಶೇಷವಾಗಿದೆ ನೋಡಿ, ಸಿಹಿ ಮತ್ತು ಕನಸು. ಅವರೆಲ್ಲ ಹೋಗಿದ್ರು. ಅವಾಗ ಅವರ ಮಗಳು, ಲೇಖಕರ ಮಗಳು ಸಿಹಿ ಮಾತಾಡ್ತಾರೆ ನೋಡಿ. ಪುಟ್ಟ ಬಿಸಿಲ ಜಳವನ್ನು ಅನುಭವಿಸ್ತಾ, ಅಂದರೆ ಆ ಬಿಸಿಲ ಜಳ, ಆ ಬಿಸಿಲ ಹೀಟು ಎಕ್ಸ್ಪೀರಿಯನ್ಸ್ ಆಯಿತು. ಆವಾಗ ಒಂದೆರಡು ಮಾತಾಡ್ತಾರೆ. ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು ಅಂತಂದೇಳಿ ಅವ್ರ ಮಗಳು ಹೇಳಿದ್ರಂತೆ ಸಿಹಿ. ಅಷ್ಟೊಂದು ಬಿಸಿಲಿದೆ ಇದು, 2500 ವರ್ಷಗಳ ಹಿಂದೆ ಬಿಸಿಲು ಇನ್ನೂ ಹೆಚ್ಚಿತ್ತೇನೋ ಅಂತ. 2500 ವರ್ಷಗಳ ಹಿಂದೆ ಬುದ್ಧನಿಗೆ ಜ್ಞಾನೋದಯವಾದದ್ದು ಕೂಡ ಯಾವತ್ತು? ವೈಶಾಖ ಶುದ್ಧ ಪೂರ್ಣಿಮೆಯೆಂದು. ವೈಶಾಖ ಗೊತ್ತಿದೆ, ತತ್ಸಮ ತದ್ಭವದಲ್ಲಿ ನೋಡೋದಾದರೆ ಬೇಸಗೆ, ಅರ್ಥ ಕೂಡ ಅದೇ. ವೈಶಾಖ ಮಾಸ ಬರೋದು ಬೇಸಿಗೆಯಲ್ಲೇನೆ. ಅವತ್ತೇ ಅಲ್ಲೂ ಅಂದರೆ ಜ್ಞಾನೋದಯ ಆಯ್ತಲ್ಲ, ಅಲ್ಲೂ ಕೂಡ ಏನು ಶಾಖ, ಅದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ ವೈ ಶಾಖ ಅಂತ. ಈ ಶಾಖವೆಂಬುದೇ ಸಾಂಕೇತಿಕ ಅಂತ ಹೇಳ್ತಾರೆ. ಈ ಶಾಖ ಅನ್ನೋದಿದೆಯಲ್ಲ, ಅದೇ ಒಂದು ಸಂಕೇತ ಗೌತಮನ ಬದುಕಿನಲ್ಲಿ. ಗೌತಮನಿಗೆ ಅಂಥದ್ದೊಂದು ಉರಿ, ಅವರ ಮನೋಲೋಕವನ್ನು ನಿರಂತರವಾಗಿ ದಹನೆ ಮಾಡಿದೆ. ಬದುಕು ಅಂದರೆ ಏನು ಅಂದರೆ, ಅರಮನೆಯಲ್ಲಿದ್ದ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರೆ ಅದಕ್ಕೆ ಉತ್ತರ ಸಿಗಲ್ಲ. ಬದುಕು ಅಂದರೆ ಏನು, ಅದರ ಉದ್ದೇಶ ಏನು, ಏನೇನು ನೋಡ್ತಾರೆ? ರೋಗ ಬಂದಿರೋಂಥ ವ್ಯಕ್ತಿ ನೋಡ್ತಾರೆ, ಮುಪ್ಪು, ತುಂಬ ವಯಸ್ಸಾಗಿ ಬೆನ್ನೆಲ್ಲ ಬಾಗಿರುತ್ತೆ ಅಂಥದ್ದು, ಮತ್ತು ಮರಣದ ದೃಶ್ಯ, ಶವಯಾತ್ರೆ ದೃಶ್ಯವನ್ನು ನೋಡ್ತಾರೆ. ಅದಕ್ಕೆಲ್ಲ ಪ್ರಶ್ನೆಗಳು ಬರುತ್ತೆ. ಇದನ್ನು ಗೆಲ್ಲುವುದು ಸಾಧ್ಯವೇ? ಮನುಷ್ಯ ಸಂಕಟಗಳ ಮೂಲ ಯಾವುದು? ಇದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ಲ. ಹಾಗಾಗಿ ಅವನನ್ನು ತುಂಬ ಕಾಡ್ತಿದ್ವು. ಆಗ ಏನು ಮಾಡ್ದ, ನಾನು ದೊರೆ ಮಗನಾಗಿದ್ದು ನಾಳೆ ಚಕ್ರವರ್ತಿಯಾಗಿ ಸೇನೆ ಅಂದರೆ ಸೈನ್ಯ, ಖಜಾನೆ ಎಲ್ಲವನ್ನು ಬಳಸಿದ್ರು ಕೂಡ ಈ ಪ್ರಶ್ನೆಗೆ ಉತ್ತರ ದೊರಕಲ್ವಲ್ಲ ಅಂತಂದೇಳಿ ಅವನಿಗೆ ಅನ್ನಿಸ್ತು. ಅದಕ್ಕೆ ಏನು ಮಾಡ್ದ, ಏಕಾಂತದ ಸನ್ಯಾಸದ ಹಾದಿಯನ್ನು ಹುಡುಕೊಂಡ. ಸನ್ಯಾಸದ ಹಾದಿಯಲ್ಲಿ ಜ್ಞಾನ ಸಿಗ್ಬೋದು, ಏನು ಎತ್ತ ಅಂತ. ಆಗಿನ ಕಾಲಕ್ಕೆ ಬುದ್ಧನಿಗೆ ಪ್ರಬುದ್ಧರಾದ 30,000 ಜನ ಶಿಷ್ಯರಿದ್ರಂತೆ ಅವತ್ತಿಗೇನೆ. ಆ ಪ್ರಶ್ನೆಗಳು ಬಂದಾಗ ಏನು ಮಾಡ್ದ, ಏಕಾಂಗಿ ವೀರನಂತೆ ಏನು ಮಾಡ್ತಾನೆ, ಮಧ್ಯರಾತ್ರಿ ಎದ್ದು ಹೊಡ್ತಾನೆ. ಮುಂದೆ ಹೋಗಿ ತುಂಬ ಕಷ್ಟಪಡ್ತಾನೆ ಬುದ್ಧ, ಭಿಕ್ಷೆ ಬೇಡಿ ಜೀವನ ಮಾಡೋದು, ಏನೇನೋ ಕಷ್ಟಪಡ್ತಾನೆ. ಅವ್ರ ಹತ್ರ ಎಲ್ಲ ಎದುರುತ್ರ ಕೊಡಬೇಕಾಗತ್ತೆ, ಹಂಗೆಲ್ಲ ಜ್ಞಾನವನ್ನು ಪಡಿತಾನೆ. ಅದಾದಮೇಲೆ 30,000 ಜನ ಶಿಷ್ಯರನ್ನು ಕೂಡ ಪಡ್ಕೊಂಡಿದ್ದ. ಈ ಪ್ರಖರತೆಯನ್ನು ಮತ್ತು ಉತ್ಕರ್ಷವನ್ನು ಅಪಾರ ಸಹಿಷ್ಣು ಗುಣವುಳ್ಳ ಹಿಂದೂ ಧರ್ಮವು ತಾಳಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಆ ರೀತಿ ಎಲ್ಲ ಸಹಿಸ್ಕೊಂಡು ಬದುಕಿದಂಥವರು ಗೌತಮ ಬುದ್ಧ. ಆದರೆ ಬೌದ್ಧ ಧರ್ಮವನ್ನು ಏನು ಚೀನಾ, ಜಪಾನ್, ಥೈಲ್ಯಾಂಡ್, ಶ್ರೀಲಂಕಾ, ಬರ್ಮಾ, ಕಾಂಬೋಡಿಯಾ ಇದೇ ಥರ ಮುಂತಾದ ದೇಶಗಳು ಪ್ರೀತಿಯಿಂದ ಬರಮಾಡ್ಕೊಂಡ್ವಂತೆ. ನಮ್ಮ ದೇಶದ ಪ್ರಶ್ನೆ ಮೂಡಿದೆ ಅವರಿಗೆ, ಲೇಖಕರಿಗೆ. ಹಂಗಾಗಿ ಹೇಳ್ತಾವ್ರೆ. ಲುಂಬಿನಿಯನ್ನು ನೋಡ್ತಾ ಹೋದರು. ಲುಂಬಿನಿಯನ್ನು ನೋಡ್ತಾ ಹಂಗೆ ಮುಂದೆ ಹೋದರು. ಆ ಗೌತಮನ ಹುಟ್ಟೂರು ಎಂಬ ಪುಳಕ ರೋಮಾಂಚನ ಇವರಲ್ಲಿತ್ತು. ಹೆಂಗಿರ್ಬೋದು ಅವರ ಹುಟ್ಟೂರು? ಊರು ಬೇರೆ, ಅವ್ರು ಜನಿಸಿದ ಬೇರೆ. ಲುಂಬಿನಿ ಗಾರ್ಡನ್ ಜನಿಸಿದ ಸ್ಥಳ, ಅವ್ರಿಗೆ ಹೋಗ್ಬೇಕಾದ್ರೆ ಅವರ ಜನ್ಮಸ್ಥಳದ ಊರು ಅದನ್ನು ನೋಡಬೇಕು ಅಂತ, ಹುಟ್ಟೂರು ಯಾವುದು ಹೆಂಗಿದೆ ಅಂತ. ಆದರೆ ಆ ಊರಿನ ಶೆಕೆ, ಕೊಳಕು, ಬಡತನ, ಅಜ್ಞಾನ ಇವರ ಪುಳಕವನ್ನು ಕಿತ್ತುಕೊಳ್ಳೋದು ಸರ್ವಥ ಪ್ರಯತ್ನಿಸಿದ್ವಂತೆ. ಅಂದರೆ ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು, ಈ ಬಿಸಿಲಲ್ಲಿ ಏನು ಹೋಗೋದು ನೋಡೋದು ಅಂತ. ಮೈ ಸುಡುವ ಬಿಸಿಲು, ಇದೆಲ್ಲ ಇದೆ. ಬಾಹ್ಯ ಮತ್ತು ಆಂತರಿಕ ಜಗತ್ತುಗಳೆರಡು ಪೂರ್ಣ ಭಿನ್ನವಾಗಿರೋದು. ಗಾಂಧೀಜಿಯವರ ಪೋರಬಂದರವೂ ಕೂಡ ಹಾಗೆ ಅಂತ ಹೇಳ್ತಾವ್ರೆ, ಅದನ್ನು ಕಂಪೇರ್ ಮಾಡಿಕೊಂಡು. ಅದೇ ಥರ ಮಾಯಾದೇವಿ ದೇವಾಲಯದ ಬಗ್ಗೆ ಹೇಳ್ತಾವ್ರೆ. ಅದು 4 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ತಿರ್ತಾರೆ. ಮಾಯಾದೇವಿ ದೇವಾಲಯದ ಪರಿಸರ ಹೇಗಿತ್ತು ಅಂತಂದೇಳಿ MCQನಲ್ಲೂ ಕೂಡ ಕೇಳ್ತಿರ್ತಾರೆ. ಮಾಯಾದೇವಿ ದೇವಾಲಯ ಯಾವ ರೀತಿ ಇತ್ತು? ಅವತ್ತಿಗೆಲ್ಲ ಇಷ್ಟೊಂದು ಬಣ್ಣಗಳು ಬಳಸ್ತಿರ್ಲಿಲ್ಲ, ಹೆಚ್ಚಿನ ಬಣ್ಣಗಳು ಶ್ವೇತ ವರ್ಣದಿಂದ. ಶ್ವೇತ ಅಂದರೆ ಬಿಳಿ, ಆ ಬಿಳಿ ವರ್ಣ ತತ್ವ ಬಣ್ಣ, ಬಿಳಿ ಬಣ್ಣದಿಂದ ಚೌಕಾಕಾರದಲ್ಲಿ, ಚೌಕ ಅಂದರೆ ಸ್ಕ್ವೇರ್ ಶೇಪಲ್ಲಿ ಇತ್ತು. ಪರಿಸರ ತುಂಬ ಶುಭ್ರವಾಗಿತ್ತು, ನೀಟಾಗಿ. ಆರಾಧನೆ ಅಂದರೆ ಪೂಜೆ, ಅರ್ಚನೆ, ಆಚರಣೆಗಳ ಆ ಕಂದಾಚಾರ ಇಲ್ಲ. ಅಂದರೆ ಏನೇನೋ ಆಚರಣೆಗಳು ಮಾಡಬೇಕು, ಇನ್ನೊಂದು ಮತ್ತೊಂದು ಯಾವುದು ಊಟ ಮಾಡ್ದಂಗೆ ಉಪವಾಸ ಇರೋದು, ಈ ಥರದ್ದು ಏನೇನೋ ಅವೆಲ್ಲ ಇಲ್ಲ. ಇಚ್ಛೆ ಇದ್ದವರು ತಂಪು ಹಾಸಿನ ಮೇಲೆ ಚಕ್ಕಂಬಕ್ಕಳ
ಕುಳಿತುಕೊಂಡು ಧ್ಯಾನ ಮಾಡ್ಬೋದು ಅಂತ ಹೇಳ್ತಾವ್ರೆ. ಇನ್ನು ಆ ಕೇಂದ್ರ ಭಾಗದಲ್ಲಿ, ಆ ದೇವಾಲಯದ ಕೇಂದ್ರ ಭಾಗ, ಗರ್ಭಗುಡಿ ಹಿಂಗೆಲ್ಲ ಹೇಳ್ತೀವಲ್ಲ ನಾವು, ಆ ಗೌತಮನು ಜನಿಸಿದ ಜಾಗ ಅಂತಂದೇಳಿ ಅಲ್ಲಿ ಕಲ್ಲನ್ನು ಇರಿಸಿದ್ರಂತೆ. ಅವರ ತಾಯಿ ಹೆಸರಲ್ಲಿ ದೇವಾಲಯ, ಅಲ್ಲಿ ಹುಟ್ಟಿದ್ನಲ್ಲ ಗೌತಮ, ಇದು ಜನಿಸಿದ ಜಾಗ ಅಂತ ಒಂದು ಕಲ್ಲನ್ನು ಇಟ್ಟಿರೋದು. ಅದು ಹಸಿರು ಬಣ್ಣದಿಂದ ಕೂಡಿ ಪಾಚಿಗಟ್ಟಂತೆ ಕಾಣುತ್ತಂತೆ. ಗೌತಮನ ಜನನಕ್ಕೆ ಈ ಕಲ್ಲು ಸಾಕ್ಷಿ ಆಗಿತ್ತೇ ಇಲ್ವೋ, ಚರಿತ್ರೆ ಪುರಾಣಗಳು ಅಲ್ಲಿ ಕೂಡುವಂತಹ ಅಮೂರ್ತ ಸಂಕೇತದಂತೆ ಈ ಶಿಲೆ ಕಾಣಿಸ್ತವೆ. ಸಾಮಾನ್ಯ ಜನರಿಗಾಗಿ ಆಕಾರಗಳನ್ನು ಕಾದಿರಿಸ್ತಾರೆ, ಅಂದರೆ ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ವಲ್ಲ, ಹಂಗಾಗಿ ಒಂದು ಗುರುತು ಬೇಕು ಅಂತ. ಅದು ನೋಡೋದಕ್ಕೆ, ಹಿಡ್ಕೊಳ್ಳೋದಕ್ಕೆ, ದೇವರು ಅಂದರೆ ಅವ್ರಿಗೆ ಹಿಡ್ಕೊಳ್ಳೋ ಕೈಗೆ ಏನೋ ಕಲ್ಲು ಥರ ಸಿಗಬೇಕು, ಈ ಥರ. ಅಂದರೆ ನೇತು ಬೀಳೋದಕ್ಕೆ, ಆರಾಧನೆ ಮಾಡೋದಕ್ಕೆ ಅವ್ರ ಕೈಗೆ ಕಲ್ಲು, ಗೋಡೆನೋ ಏನಾದರೂ ಒಂದು ಮೂರ್ತ ರೂಪ ಬೇಕು. ಮೂರ್ತ ಅಂದರೆ ಕಣ್ಣಿಗೆ ಕಾಣಬೇಕು ಅವ್ರಿಗೆ, ಸುಮ್ಮನೆ ಇಮ್ಯಾಜಿನ್ ಮಾಡ್ಕೊಳಕ್ಕೆ ರೆಡಿ ಇಲ್ಲ ಜನ ಅಂತ. ಇನ್ನು ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡ್ರು. ಹಿಂತಿರುಗಿ ನೋಡಿದ್ರೆ ಮನೆ ಮಂದಿ ಎಲ್ಲ ಪದ್ಮಾಸನ ಹಾಕಿ ಕೊಡ್ತಿದ್ರಂತೆ ಧ್ಯಾನ ಮಾಡೋದಕ್ಕೆ. ಯಾವುದಾದ್ರೂ ಒಂದು ದೌರ್ಬಲ್ಯವನ್ನು, ದುರ್ಗುಣವನ್ನು ಇಲ್ಲಿ ಬಿಟ್ಟು ಬಿಡುವುದು ಉಚಿತ. ಏಕೆಂದರೆ ಇದು ಗೌತಮ ಜನಿಸಿದ ಪವಿತ್ರ ಜಾಗ. ಏನಾದರೂ ಶಪಥ ಮಾಡು ಅಂತಂದೇಳಿ ಅವರ ಮಗಳು ಹೇಳ್ತಾರೆ. ಯಾರು ಆಗಲೇ ಸಿಹಿ ಮಾತಾಡಿದ್ರು ವೈಶಾಖದ ಬಗ್ಗೆ, ಇಂಥ ಬಿಸಿಲೇ ಆ ಥರ ಸನ್ಯಾಸತ್ವಕ್ಕೆ ತಳ್ಳಿರಬೇಕು ಅಂತಂದೇಳಿ ಸಿಹಿ ಮಾತಾಡಿದ್ರು. ಇಲ್ಲಿ ಹೇಳ್ತಿರೋದು ಯಾರು? ಕನಸು, ಲೇಖಕರ ಮಗಳು ಕನಸು ಹೇಳ್ತಿರೋದು. ಏನು ಹೇಳ್ತಾವ್ರೆ? ಯಾವುದಾದ್ರೂ ಒಂದು ದೌರ್ಬಲ್ಯ, ದುರ್ಬಲವಾದ ವಿಚಾರ, ಅಂತ ದುರ್ಗುಣ, ಕೆಟ್ಟ ಗುಣ ಇಲ್ಲಿ ಬಿಟ್ಬಿಡೋದು ಉಚಿತ, ಸರಿ ಅನಿಸುತ್ತೆ. ಯಾಕಂದರೆ ಇದು ಗೌತಮ ಜನಿಸಿದಂಥ ಒಂದು ಒಳ್ಳೆ ಜಾಗ. ಹಾಗಾಗಿ ಏನಾದರೂ ಶಪಥ ಮಾಡು ಅಂತಂದೇಳಿ ಮಗಳು ಕೇಳ್ಕೊಂಡ್ರು. ಆದರೆ ಅವ್ರಿಗೆ ಅಂಥ ಶಪಥಗಳಲ್ಲೆಲ್ಲ ನಂಬಿಕೆ ಇಲ್ಲ. ಆದ್ದರಿಂದ ಏನು ಮಾಡ್ತಾರೆ, ಜಾಗರೂಕರಾಗಿ ಪ್ಲ್ಯಾನ್ ಮಾಡಿಕೊಂಡು ಶಪಥ ಮಾಡಿದ್ರಂತೆ. ಯಾವ ರೀತಿ ಶಪಥ ಮಾಡ್ತಾರೆ ನೋಡಿ. ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ ಅಂತ ಹೇಳಿದಂತೆ ಮಗಳ ಹತ್ರ. ಜಾಗರೂಕವಾಗಿ ಇದೆ ಅಂದರೆ ಅಗತ್ಯ ಇದ್ರೆ ಕೋಪಿಸ್ಕೊಳ್ತೀನಿ ಅಂತ. ಇನ್ನು ಮುಂದೆ ಅನಗತ್ಯವಾಗಿ ಕೋಪಿಸಿಕೊಳ್ಳುವುದಿಲ್ಲ, ಯಾವಾಗಂದ್ರೆ ಹೋಗಲಿ ಸುಮ್ಮನೆ ಕೋಪ ಮಾಡ್ಕೊಳ್ಳಲ್ಲ ಅಂತ ಅವ್ರು ಹೇಳಿದ್ರು. ಅದಕ್ಕೆ ಮಗಳು, ಈ ನಿನ್ನ ಶಪಥದಲ್ಲಿ ಅನಗತ್ಯ ಎಂಬ ಪದ ಅಗತ್ಯವಿರಲಿಲ್ಲ ಅಂತಂದೇಳಿ ಮಗಳು. ಕೆಟ್ಟದ್ದನ್ನು ತ್ಯಜಿಸಲು ಮತ್ತು ಒಳ್ಳೆಯದನ್ನು ಮಾಡಲು ಎಲ್ಲ ಕಾಲ ಮತ್ತು ಎಲ್ಲ ಜಾಗಗಳು ಸೂಕ್ತವೆ ಅಂತ ಇವರು ವಾದ. ತನ್ನೊಳಗೆ ಗಟ್ಟಿ ಇಲ್ಲದ ಮಾತ್ರ ಕುಂಟು ನೆಪಗಳನ್ನು ಹುಡುಕ್ತಾನೆ. ಅವನಲ್ಲಿ ದೃಢ ನಿರ್ಧಾರ, ಆ ಗಟ್ಟಿತನ ಇಲ್ಲ ಅಂದ್ರೆ ಮಾತ್ರ ಅದಕ್ಕೊಂದು ಕಾರಣ, ಕುಂಟು ನೆಪಗಳನ್ನು ಹುಡುಕ್ತಾನೆ ಅಂತ ಹೇಳ್ತಾರೆ. ಇನ್ನು ಮಾಯಾದೇವಿ ದೇವಾಲಯದ ಹೊರ ಆವರಣ, ಹೊರಾಂಗಣ, ಆ ಹಸಿರು ಉದ್ಯಾನವನ ಗೌತಮನ ಜನನಕ್ಕೆ ಸೂಕ್ತವಾದ ಪರಿಸರದಂತೆ ಇತ್ತು. ಹುಟ್ಟಿಗೆ ಹಸಿರನ್ನೇ ಆಯ್ಕೆ ಮಾಡಿಕೊಂಡಿರುವ ಗೌತಮ ನಿಜಕ್ಕೂ ಒಂಥರ ಅದೃಷ್ಟಶಾಲಿ ಅಂತ ಹೇಳ್ತಾವೆ. ಅಂದ್ರೆ ಅಂತ ಹಸಿರಿನ ಜಾಗದಲ್ಲಿ ಇಷ್ಟೊತ್ತು ಹೇಳಿದ್ದೆಲ್ಲ ಎಲ್ಲಿ? ಊರಿನ ಹೊರಗಡೆ ತವ್ರ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ಲುಂಬಿನಿ ಗಾರ್ಡನ್ನು, ಅಲ್ಲೇ ಮಾಯಾದೇವಿ ದೇವಾಲಯ, ಅದನ್ನೇ ಹೇಳ್ತಾ ಇದ್ದಾರೆ. ಇದೆಲ್ಲ ಆದಮೇಲೆ ಒಂದೆರಡು ಬುದ್ಧನ ಲೈನ್ಗಳು ಕೂಡ ಹೇಳ್ತಾವೆ. ಓ ಆನಂದ, ನನ್ನ ಕಾಲವಾದ ನಂತರ ಮುಂದಿನ ದಿನಗಳಲ್ಲಿ ಶ್ರದ್ಧಾಳುಗಳು, ಶ್ರದ್ಧೆ ಇರೋಂಥವ್ರು, ಡಿಸಿಪ್ಲಿನ್ ಇರೋವಂಥವ್ರು ಅಂತ ಈ ಸ್ಥಳಕ್ಕೆ ನಂಬಿಕೆ, ಕುತೂಹಲ ಹಾಗೂ ಭಕ್ತಿಯಿಂದ ಬರುತ್ತಾರೆ. ನನ್ನ ಜನ್ಮಸ್ಥಳವಾದ ಲುಂಬಿನಿಯು ಆಧ್ಯಾತ್ಮಿಕ ಶಿಸ್ತಿನ ಹಾಗೂ ಅತ್ಯಂತಿಕ ಶಾಂತಿಯ ಮಾರ್ಗವಾಗುತ್ತದೆ ಅಂತ ಬುದ್ಧ ಹೇಳಿದರು. ಅದೇ ಮಾತನ್ನ ಬುದ್ಧನ ಹೆಸರಲ್ಲೇ ಹೇಳ್ತಾ ಇದ್ದಾರೆ. ಇದು ಬುದ್ಧನ ವ್ಯಾಖ್ಯೆ. ಬುದ್ಧನ ಬಾಲ್ಯದ 7 ಪ್ರಥಮ ಹೆಜ್ಜೆಗಳು ಇಲ್ಲಿ ಮೂಡಿದುವಂತೆ. ಏನೇನು? ಸಾಕ್ಯ ಅಥವಾ ಶಾಕ್ಯ ದೊರೆ, ಆಗಲೇ ಹೇಳ್ದಂಗೆ ಶಾಕ್ಯ ವಂಶದ ದೊರೆ ಶುದ್ಧೋಧನನ ಮಡದಿ ಮಾಯಾದೇವಿ, ಅವರ ತವರೂರಾದ ದೇವದಾಹ, ಮಾಯಾದೇವಿಯವ್ರದ ತವರೂರು ದೇವದಾಹ. ಆ ದೇವದಾಹಕ್ಕೆ ಪ್ರಸವಕ್ಕೆ ಅಂತಂದೇಳಿ ಎಲ್ಲರೂ ತವರ ಮನೆಗೆ ಹೋಗ್ತಾರೆ ಡಿಲಿವರಿಗೆ. ಆ ಪ್ರಸವಕ್ಕೆ ಅಂತಂದೇಳಿ ಪ್ರಯಾಣ ಮಾಡ್ತಿರ್ಬೇಕಾದ್ರೆ ಆ ವೈಶಾಖ ಶುದ್ಧ ಪೂರ್ಣಿಮೆ ಎಂದು, ಅವಾಗ ಕ್ರಿಸ್ತಪೂರ್ವ 623, ಕೆಲವೊಂದು ಕಡೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೇರೆ ವಿಚಾರನೂ ಇರುತ್ತೆ, ಒಂದು ಸ್ವಲ್ಪ ವೇರಿಯೇಷನ್. ಕ್ರಿಸ್ತಪೂರ್ವ 623ರಂದು ಆ ಗೌತಮನಿಗೆ ಜನ್ಮ ಕೊಟ್ಟಂಥದ್ದು ಅಂತ. ಅದೇ ರೀತಿ ಆ ಸನಿಹದಲ್ಲಿರುವ, ಹತ್ರದಲ್ಲಿರುವ ಪುಷ್ಕರಣಿಯಲ್ಲಿ ಹೆರಿಗೆಗೆ ಮುನ್ನ ಮಿಂದಳೆಂದು ಅಂತ ನಂಬಿಕೆ ಇದೆ. ಪುಷ್ಕರಣಿ ಅಂದರೆ ಇಲ್ಲಿ ಕೊಳ, ದೇವಸ್ಥಾನಗಳ ಹತ್ರ ಕೊಳ ಇರುತ್ತಲ್ಲ, ನೀರಿನ ಪಾಂಡು, ಅಲ್ಲಿ ಮಿಂದಿದ್ದು ಅಂದರೆ ಸ್ನಾನ, ಮುಳುಗಿ ಎದ್ರು, ಗಂಗಾ ನದಿಯಲ್ಲಿ ಮುಳುಗಿ ಹೇಳ್ತೀವಲ್ಲ ಆ ಥರ ಮುಳುಗಿ ಎದ್ರು ಅಂತಂದೇಳಿ ನಂಬಿಕೆ ಇದೆಯಂತೆ. ಇಂಥದ್ನೆಲ್ಲ ನೋಡ್ಕೊಂಡೆ ಕೆಲವೊಬ್ರು ಈ ಥರದ ಆಚರಣೆಗಳು, ಹುಟ್ಟೋದಕ್ಕೆ ಮುಂಚೆ ಏನೇನು ಆರ್ಕೆಗಳು ಹಿಂಗೆಲ್ಲ ಮಾಡ್ಕೊಳ್ಳೋ ಅಂಥದ್ದಿದೆ.
ಇನ್ನು ಇಟ್ಟಿಗೆಯ ಮೆಟ್ಟಿಲುಗಳಿಂದ ಆ ಕೊಳ ಕಲಾತ್ಮಕವಾಗಿದೆಯಂತೆ. ಅಚ್ಚುಕಟ್ಟಾಗಿ ಅದನ್ನು ಕಾದಿರಿಸಿದ್ದಾರೆ. ನವೀಕರಣ ಕೂಡ ಆಗಿದೆ, ಅಂದರೆ ಮಾಡಿಫೈ ಆಗಿದೆ. ಆ ಪುಷ್ಕರಣಿಯ ಉತ್ತರ ಬದಿಯಲ್ಲಿ, ಆ ಕೊಳ ಅಲ್ಲಿರುವಂಥ ನೀರಿನ ಕೊಳದ ಉತ್ತರದ ಬದಿಯಲ್ಲಿ ನಾರ್ತ್ಗೆ ಅಶೋಕ ಸ್ತಂಭ ಕೂಡ ಇದೆ. ಅಶೋಕ ಸ್ತಂಭ ಅಂದರೆ ಅಶೋಕ ಅಲ್ಲಿಗೆಲ್ಲ ಹೋಗಿ ಬಂದಿದ್ದ, ಅಂದರೆ ಅವನ ಸಾಮ್ರಾಜ್ಯ ಅಲ್ಲಿವರೆಗೂ ಸ್ಪ್ರೆಡ್ ಆಗಿತ್ತು. ಯಾವಾಗ ಕ್ರಿಸ್ತಪೂರ್ವ 249ರಲ್ಲಿ ಅಲ್ಲಿಗೆ ಬಂದು ಸ್ತಂಭವನ್ನು ನಿಲ್ಲಿಸಿದ್ರಂತೆ. ಸ್ತಂಭ ಅಂದರೆ ಕಂಬ ನಿಲ್ಲಿಸಿ ಶಾಸನವನ್ನು ಕೆತ್ತಿಸಿ ಗೌತಮನ ಜನ್ಮಸ್ಥಳವನ್ನು ಅಧಿಕೃತವಾಗಿ ದಾಖಲೆ ಮಾಡಿ ಆ ಕೀರ್ತಿಯನ್ನು ಪಡ್ಕೊಂಡ್ರು. ಅಂಥ ಸಾಮ್ರಾಟ ಯಾರು? ಅಶೋಕ. ಪಾಳಿ ಭಾಷೆಯಲ್ಲಿ ಆ ಲೈನ್ಸ್ಗಳಿದೆಯಂತೆ. ಅದರ ಸಾರಾಂಶವನ್ನು ಹೇಳ್ತಿದ್ದಾರೆ. ಏನಿದೆ? ದೇವನಾಂ ಪ್ರಿಯನಾದ ಚಕ್ರವರ್ತಿ ಅಶೋಕನು, ದೇವನಾಂ ಪ್ರಿಯನಾದ ಚಕ್ರವರ್ತಿ ಅಶೋಕನು ತನ್ನ ಆಳ್ವಿಕೆಯ 20ನೆಯ ವರ್ಷದಲ್ಲಿ, ಆಳ್ವಿಕೆ ಮಾಡಕ್ಕೆ ಶುರುವಾಗಿ 20ನೇ ವರ್ಷದಲ್ಲಿ ಸ್ವತಃ ಶಾಕ್ಯ ಮುನಿ ಬುದ್ಧನು ಜನಿಸಿದ ಈ ಸ್ಥಳಕ್ಕೆ ಭೇಟಿ ಇತ್ತುದರ ಗುರುತಾಗಿ ಇಲ್ಲಿ ಒಂದು ಕಲ್ಲಿನ ಕಂಬವು ಸ್ಥಾಪಿಸಲ್ಪಟ್ಟಿತು. ಮಹಾಮುನಿಯಾದ ಬುದ್ಧನು ಈ ಲುಂಬಿನಿ ಗ್ರಾಮದಲ್ಲಿ ಜನಿಸಿದ್ದ ಕಾರಣಕ್ಕಾಗಿ ಈ ಗ್ರಾಮದ ಕರವು, ಕರ ಅಂದರೆ ತೆರಿಗೆ, ಟ್ಯಾಕ್ಸ್, ಅದರ ಟ್ಯಾಕ್ಸ್ ಎಷ್ಟಿದೆ ಅಲ್ಲಿ 8ರಲ್ಲಿ 1 ಭಾಗ, 8ನೆಯ 1 ಭಾಗಕ್ಕೆ ಕಮ್ಮಿ ಮಾಡಲ್ಪಟ್ಟಿತು ಅಂತ ಬರೆದಿದೆಯಂತೆ. ಅಂದರೆ 25% ಅಲ್ಲ, 8ನೇ 1 ಭಾಗ ಅಂದರೆ 12.25%, ಕಾಲು ಭಾಗದಲ್ಲಿ ಮತ್ತೆ ಕಾಲು ಭಾಗ. ಯಾಕೆ? ಅಲ್ಲಿ ಗೌತಮ ಬುದ್ಧ ಜನಿಸಿದ ಅಂತಂದೇಳಿ. ನೋಡಿ ಈ ಥರ ಹೆಂಗೆ ಅನುಕೂಲ ಸಿಗ್ತವೆ ಅಂತ ಸಾಧಕರಿಂದ. ಇನ್ನು ಚೀನಿ ಯಾತ್ರಿಕ ಯುವಾನ್ ಸಾಂಗ್, ನಾವೆಲ್ಲ ಕಡೆ ಕೇಳ್ತಿರ್ತೀವಿ, ಎಲ್ಲೇ ಪ್ರವಾಸ ಹೋದರೂ ಅವರ ವಿಚಾರ ಇರ್ತವೆ. ಆ ಯುವಾನ್ ಸಾಂಗು ಅವರ ಪ್ರವಾಸದ ಅನುಭವದಲ್ಲೂ ಈ ಜನ್ಮಸ್ಥಳದ ಬಗ್ಗೆ ಆಧಾರಗಳನ್ನು ಇಟ್ಟಿದ್ದಾರಂತೆ. ಲುಂಬಿನಿಗೆ ಜಗತ್ತಿನ ಎಲ್ಲೆಡೆಯಿಂದ, ಎಲ್ಲ ಕಡೆಯಿಂದ, ಎಲ್ಲ ಧರ್ಮಗಳ ಜನರು ಪ್ರವಾಹದಂತೆ ಹರಿದು ಬರ್ತಾರಂತೆ. ಎಲ್ಲ ಶ್ರೀ ಸಾಮಾನ್ಯರ ತಾಕಲಾಟ, ದಿಗ್ಭ್ರಮೆ, ಸಂಕಟಗಳ ಪ್ರತೀಕವಾದ ಗೌತಮನನ್ನು ಅವರು ನೆನೀತಾರೆ. ಇದಕ್ಕೆಲ್ಲ ಏನಪ್ಪ ಮಾರ್ಗ, ಪರಿಹಾರ ಅಂತ. ಅವನು ಮಾತ್ರ 2,500 ವರ್ಷಗಳ ಹಿಂದೆ ಧ್ಯಾನಕ್ಕೆ ಕುಳಿತವನು ಇನ್ನೂ ಹಾಗೆ ಕುಳಿತು ಮೌನಿಯಾಗಿದ್ದಾನೆ ಅಂತ ಇವರ ಅಭಿಪ್ರಾಯ, ಭಾವನೆ. ಅದಾದಮೇಲೆ ಮುಂದಿನ ಜರ್ನಿ ಹೇಳ್ತಾರೆ ನೋಡಿ. ಅವರ ಊರಿಗೆ ಹೋಗ್ತಾರೆ. ಯಾವುದು ಅವ್ರ ಊರು? ಕಪಿಲವಸ್ತು. ಅಲ್ಲಿಂದ 27 ಕಿಲೋಮೀಟ್ರು ಚಲಿಸಿದ ಮೇಲೆ ಅವ್ರಿಗೆ ಕಪಿಲವಸ್ತು ಕಾಣಿಸ್ತಂತೆ. ಅದನ್ನೀಗ ಇವಾಗ ಇದು MCQ ಅಥವಾ ಬಿಟ್ಟ ಸ್ಥಳದಲ್ಲಿ ಕೇಳ್ತಿರ್ತಾರೆ ನೋಡಿ. ಕಪಿಲವಸ್ತು ಆ ಊರಿಗೆ ಇವಾಗ ಲಾರ್ಕೋಟ್ ಅಂತ ಹೇಳ್ತಾವ್ರಂತೆ. ಲಾರ್ಕೋಟ್ ಆ ರೀತಿ ಹೆಸರಲ್ಲಿ ಕರೀತಾರೆ. ಅವಾಗ ಕಪಿಲವಸ್ತು, ಈಗ ಲಾರ್ಕೋಟ್. ಇನ್ನು ಸಾಧಾರಣವಾದ ಹಳ್ಳಿ ಅದು. ಆ ಹಳ್ಳಿಯನ್ನು ಹಾದು ಮುಂದೆ ಹೋದರೆ ಲುಂಬಿನಿಯಲ್ಲಿ ಕಾದಿರಿಸಿರುವಂಥದ್ದು ಏನೋ ಒಂದು ವಿಶಾಲವಾದ ಉದ್ಯಾನವನ. ಆ ಉದ್ಯಾನವನದಲ್ಲಿ ಶುದ್ಧೋಧನನ ಅರಮನೆ ಇತ್ತಂತೆ. ಆ ಜಾಗದಲ್ಲಿ ಅರಮನೆ ಅವನು ಬದುಕಿದಂಥದ್ದು. ಅವತ್ತಿನ ಅರಮನೆ ಅಂದರೆ ಹೆಂಗೆ? ಮೈಸೂರು ಅರಮನೆಯಷ್ಟು ಗಟ್ಟಿಯಲ್ಲ, ಇಟ್ಟಿಗೆಗಳಿಂದ ಮಾಡಿರ್ತಾರೆ, ಗಾರೆಯಿಂದ. ಯಾವ್ಯಾವ ರೀತಿ ಇದೆ ನೋಡೋಣ. ಅದನ್ನು ನೋಡೋದಕ್ಕೆ ಇವರು ಪುಳಕಿತರಾಗಿ ಆ ಉದ್ಯಾನವನ್ನು ನೋಡಲೇಬೇಕು ಅಂತ ಅಲ್ಲಿಗೆ ಹೋದರು. ಗೌತಮನು ಬಾಲ್ಯ ಮತ್ತು ಯೌವನವನ್ನು ಕಳೆದ ಅಪೂರ್ವವಾದ ಜಾಗ ಅದು. ಗೌತಮನು ಬುದ್ಧನಾಗುವ ಮೊದಲು ಅಲ್ಲೇ ಇದ್ನಲ್ಲ, ಆ ಸಿದ್ಧಿಯ ಅರ್ಥವನ್ನು ಗಳಿಸಿ ಸಿದ್ಧಾರ್ಥನಾಗುವ ಮೊದಲು 29 ವರ್ಷಗಳ ಕಾಲ, ಅಂದರೆ ಅಷ್ಟರಲ್ಲಿ ಮದುವೆ ಆಗಿರುತ್ತೆ, ಅಲ್ಲಿವರೆಗೂ 29 ವರ್ಷಗಳ ಕಾಲ ರಾಜಕುಮಾರನಾಗಿದ್ದವನು. ಅಂಥ ಪರಿಸರ ಅದಾಗಿತ್ತು. ಅರಮನೆಯ ವಿವಿಧ ಪ್ರಾಂಗಣ ಭಾಗಗಳು ಅದನ್ನೆಲ್ಲ ನೋಡಿದ್ರು. ಅದನ್ನು ಊಹಿಸ್ಬೋದು ಏನೇನಿರ್ಬೋದು ಅಂತಂದೇಳಿ. ಇಟ್ಟಿಗೆಯ ಮೇಲೆ ಆ ಇಟ್ಟಿಗೆಯ ಅರೆಬರೆ ಆಕೃತಿಗಳು, ಇಟ್ಟಿಗೆಗಳು ಅರ್ಧಬರ್ಧ ಆಕೃತಿಗಳಾಗಿದ್ವು. ಇನ್ನು ವಿನ್ಯಾಸಗಳು ಸಾವಿರಾರು ವರ್ಷಗಳ ಕತೆ ಹೇಳ್ತವೆ, ಯಾವ್ಯಾವ ರೀತಿ ಡಿಸೈನ್ ಇದು ಅಂತ. ಆ ಕಥೆಯನ್ನು ಬಾಲ್ಯದಲ್ಲಿ ಹೇಳಿ ಕಲ್ಪಿಸ್ಕೊಂಡು ಆನಂದಿಸಿದ್ದವರಿಗೆ ಇವು ಬರಿಯ ಇಟ್ಟಿಗೆಯ ಮುರುಕು ಗೋಡೆ ಅನ್ನಿಸ್ತವೆ. ಅಂದರೆ ಏನೇನೋ ಕಥೆಗಳನ್ನೆಲ್ಲ ಕೇಳಿದ್ವಲ್ಲ ಬುದ್ಧನ ಬಗ್ಗೆ, ಆ ಥರ ಕಾಲ ಅದೆಷ್ಟು ನಿರ್ಗುಣ, ಕ್ರೂರ ಅಂತ ಹೇಳ್ತಿದ್ದಾರೆ. ಅದು ಒಳಿತನ್ನು ಕೆಡುಕನ್ನು ಸಮನಾಗಿ ಸಮಗೊಳಿಸ್ಬಿಡುತ್ತೆ, ಎಲ್ಲ ಸಮ ಮಾಡಿಬಿಡುತ್ತೆ, ಎಲ್ಲ ಕ್ಲಿಯರ್ ಮಾಡಿಬಿಡುತ್ತೆ ಅಂತ. ಆ ಜಾಗದಲ್ಲಿ 1 ಇಂಚು ಬಿಡಲಿಲ್ಲ ಇವರು. ಹೋದರು ಯಾರು? ಲೇಖಕರು ಮತ್ತು ಮಕ್ಕಳು ಮಾತಾಡ್ತವೆ.
ಈ ಇಟ್ಟಿಗೆ ಕಟ್ಟಡಗಳ ಮೇಲೇರಿ ಅದ್ರ ಮೇಲೆತ್ತಿದ್ರು. ಏನೇನೋ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಏನೇನು ಚರ್ಚೆ ಮಾಡಿದ್ರು? ಗೌತಮನು ಇಲ್ಲಿ ಆಟ ಆಡಿರ್ಬೋದು, ಎಲ್ಲ ಬಿದ್ದೋಗಿರೋಂಥ ಇಟ್ಟಿಗೆ ಗೋಡೆಗಳಲ್ಲಿ ಏನೂ ಇಲ್ಲ, ಇಲ್ಲಿ ಆಟ ಆಡಿರ್ಬೋದು ಅಂತ ಅವರೇ ಇಮ್ಯಾಜಿನ್ ಮಾಡ್ಕೊಳ್ತಿರೋದು. ಇಲ್ಲಿ ಆಟ ಆಡಿರ್ಬೋದು, ಇಲ್ಲಿ ಊಟ ಮಾಡಿರಬಹುದು, ಇಲ್ಲೇ ಪಟ್ಟಾಭಿಷೇಕ ಆಗಿರ್ಬೋದು, ಮತ್ತೆ ಇದು ಯಶೋಧರೆ ಗೌತಮರ ಕೋಣೆ ಇರ್ಬೋದು ಅಂತ. ಯಶೋಧರೆ ಯಾರು ಗೊತ್ತಲ್ಲ, ಅವರ ಪತ್ನಿ ಶ್ರೀಮತಿ, ಅವರ ಬೆಡ್ರೂಮ್ ಇದೇ ಆಗಿರ್ಬೋದು ಅಂತ. ಇನ್ನು ಮತ್ತೆ ಯಾರು, ಬುದ್ಧನ ಮಗ ರಾಹುಲನ ಗೆಳೆಯರು ಇಲ್ಲಿ ಆಟ ಆಡಿರ್ಬೋದು. ಇನ್ನು ಮಾಯಾದೇವಿ ಅವರ ತಾಯಿ, ಬುದ್ಧನ ತಾಯಿ, ಈ ಗವಾಕ್ಷಿಂದಲೇ ಮಗನನ್ನ ಕೂಗಿರಬಹುದು. ಇವಾಗೆಲ್ಲ ಕೂಗ್ತಿದ್ರಲ್ಲ ಜೋರಾಗಿ. ಅದೇ ಥರ ಇದೇ ತಿರುವಿನಲ್ಲಿ, ತಿರುವು ಅಂದರೆ ಟರ್ನಿಂಗ್, ಈ ಟರ್ನಿಂಗ್ನಲ್ಲಿ ಗೌತಮ ನಗರ ದರ್ಶನದಲ್ಲಿ, ನಗರವನ್ನು ದರ್ಶನ ಮಾಡ್ತಿದ್ನಲ್ಲ, ಆ ಸಂದರ್ಭದಲ್ಲಿ ಮುಪ್ಪಿನ ಮುದುಕನನ್ನು ನೋಡಿರ್ಬೋದು, ಹಣ್ಣು ರೋಗಿಯನ್ನು ನೋಡಿರ್ಬೋದು, ಶವಯಾತ್ರೆಯನ್ನು ಕಂಡಿರ್ಬೋದು. ಈ ಥರ ನಟ್ಟಿರುಳು ಅಂದರೆ ಇರುಳಿನ ನಡುವೆ ಆ ಮಧ್ಯರಾತ್ರಿಯಲ್ಲಿ ಇದೇ ಥರ ಹೀಗೆ ಈ ಬಾಗಿಲಿನಿಂದಲೇ ಆಚೆ ಹೋಗಿರ್ಬೋದಾ ಅಂತ ಎಲ್ಲ ಆ ಜಾಗದಲ್ಲಿ ನಿಂತ್ಕೊಂಡು ಇವರೇ ಇಮ್ಯಾಜಿನ್ ಮಾಡ್ಕೊಳ್ತಾವೆ, ಊಹೆ. ಆದರೆ ಅಲ್ಲಿ ಅಶಿಸ್ತಾಗಿ ಬೆಳೆದಿದ್ದ ಉದ್ಯಾನವನವನ್ನು ಬಿಟ್ಟರೆ, ಉದ್ಯಾನವನ ಅಶಿಸ್ತಾಗಿ ಹೆಂಗನಿಗೆ ಬೆಳ್ಕೊಂಡಿದೆ, ಬಿಟ್ಟರೆ ಅರಮನೆಯೋ ಕೋಣೆಯೋ ದ್ವಾರವು ಗವಾಕ್ಷಿಯೂ ಇರಲಿಲ್ಲ, ಯಾವುದೂ ಇಲ್ಲ. ಇವರೆಲ್ಲ ಇಮ್ಯಾಜಿನ್ ಮಾಡ್ಕೊಂಡಿದ್ದ, ಆಗಲಿ ಹೇಳಿದ್ವಲ್ಲ ಆ ಥರ. ಇನ್ನು ನಮ್ಮೊಳಗಿದ್ದ ಕಥೆಗಳನ್ನು ಆ ಬಯಲು ಉದ್ಯಾನವನ, ಇವರೇನೇನೋ ಕಥೆಗಳನ್ನು ಕೇಳಿದ್ರಲ್ಲ, ಎಲ್ಲರೂ ಕೇಳಿದ್ವಿ ಅದೇ ಥರ. ಮತ್ತು ಇಟ್ಟಿಗೆ ಆಕಾರಗಳ ಜೊತೆಗಿಟ್ಟು ನಮ್ಮ ಅರಮನೆಗಳನ್ನು ನಾವೇ ಕಟ್ಕೊಂಡ್ವಿ ಅಂತ ಹೇಳ್ತಾವ್ರೆ. ಓ ಹಿಂಗಿತ್ತೇನೋ ಹಂಗಿತ್ತೇನೋ ಅಂತ ಅಂದ್ಕೊಳ್ಳೋದು. ಇಷ್ಟೆಲ್ಲ ಮಾಡಿ ಇನ್ನು ನಿರ್ಗಮನ ದ್ವಾರ, ಅಲ್ಲಿರೋಂಥ ಮಹಾವಿನಿಷ್ಕ್ರಮಣ ಅಂದರೆ ನಿರ್ಗಮನ ದ್ವಾರ. ಆ ನಿರ್ಗಮನ ದ್ವಾರ ಪೂರ್ವಕ್ಕಿತ್ತು. ಆ ದ್ವಾರದಿಂದಲೇ ಗೌತಮನು ಮಧ್ಯರಾತ್ರಿಯಲ್ಲಿ ನಿರ್ಗಮ ಮಾಡಿರಬೇಕು, ಅಂದರೆ ನಿರ್ಗಮಿಸಿರಬೇಕು, ನಿರ್ಗಮನ ಮಾಡಿರಬೇಕು, ಎಕ್ಸಿಟ್ ಆಗಿರಬೇಕು ಅಂತ ಪ್ರತೀತಿ ಇತ್ತಂತೆ. ಆ ಜಾಗದಲ್ಲಿ ಎಕ್ಸಿಟ್ ಆಗಿರ್ಬೋದು. ಎಷ್ಟು ಅರ್ಥಪೂರ್ಣನೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಎಷ್ಟು ಸರಿನೋ ಏನು ಕಥೆನೋ. ಪೂರ್ವಕ್ಕೆ ಸೂರ್ಯ ಏನು ಮಾಡ್ತಾರೆ, ಉದಯ ಆಗ್ತಾರೆ. ಆ ಥರ ಪೂರ್ವಕ್ಕೆ ಸೂರ್ಯನನ್ನು ಜ್ಞಾನವನ್ನು ಹುಡುಕಿ ಹೋದದ್ದು ಆ ರೀತಿ ಇರ್ಬೋದೇನೋ ಅಂತ. ಪೂರ್ವಕ್ಕೆ ಹೋದ್ರಲ್ಲ, ಇಂಥ ಕಾವ್ಯಾತ್ಮಕ ನೋಟ ಮುಗಿಸಿ ಈಚೆಗೆ ಬಂದರು. ಕಾವ್ಯಾತ್ಮಕ ನೋಟ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋದು. ಕಾವ್ಯ ಅಂದರೆ ಹಂಗೆ ಅಲ್ವಾ, ಊಹೆ ಮಾಡ್ಕೊಳ್ಳೋದು, ನಮ್ಗೆ ಹೆಂಗೆ ಬೇಕು ಹಂಗೆ ಸೃಷ್ಟಿ ಮಾಡ್ಕೊಳ್ಳೋದು ಕಾವ್ಯಾತ್ಮಕ. ಆ ನೋಟವನ್ನೆಲ್ಲ ಮುಗಿಸಿದ್ರು. ಏನೇನು ಎಲ್ಲೆಲ್ಲಿದೆ, ಕೋಣೆಯಲ್ಲಿದೆ, ಗವಾಕ್ಷಿಯಲ್ಲಿದೆ, ಇದೆಲ್ಲ ಅದೇ ಕಾವ್ಯಾತ್ಮಕ ನೋಟ. ಅಲ್ಲಿ ಏನಿಲ್ದಿದ್ರು ಊಹೆ ಮಾಡ್ಕೊಳ್ಳೋದು. ಇದೆಲ್ಲ ಮುಗಿಸಿ ಹೊರಗಡೆ ಬಂದರು. ಹೊರಗಡೆ ಬಂದರೆ ಅದನ್ನು ಕಾಯ್ತಿದ್ದಂಥ ಗಾರ್ಡು ಅಂದರೆ ಯಾರು, ಸೆಕ್ಯೂರಿಟಿ, ಏನು ಕೇಳ್ತಾ ನೋಡಿ, ಕಾಫಿಗೆ ಏನಾದರೂ ಕೊಡಿ ಅಂತಂದು ಹೇಳ್ದ. ಇವರೇನು ಊಹೆ ಮಾಡ್ಕೊಂಡಿದ್ರು, ಅವನೇನು ಕೇಳ್ದ ಅಂತ, ಕಾಫಿಗೆ ಏನಾದರೂ ಕೊಡಿ ಅಂದ. ಇವ್ರಿಗೆ ರಪ್ಪನೆ ಕಟು ವಾಸ್ತವಕ್ಕೆ ಬಂದರು ಇವರು. ಎಂಥದ್ದು ವಾಸ್ತವ ಅಂದರೆ, ಅಲ್ಲಿ ಬುದ್ಧ ಹೇಳಿದ್ದೇನು, ಆಗ್ತಿರೋದೇನು ಅಂತ. ಬುದ್ಧನೂ ಇಲ್ಲದ ಅರಮನೆಗೊಬ್ಬ ಗಾರ್ಡು. ಇದು ಏನು ಸಂದರ್ಭ ಪ್ರಶ್ನೆ, ಸಂದರ್ಭದಲ್ಲಿ ಮುಖ್ಯವಾಗಿ ಕೇಳ್ತಿರ್ತಾರೆ. ಬುದ್ಧನೂ ಇಲ್ಲದ ಅರಮನೆಗೊಬ್ಬ ಗಾರ್ಡು. ಅದನ್ನು ಹೇಳ್ಬಿಟ್ಟು ಆ ಥರ ಕೇಳ್ದ, ಕಾಫಿಗೆ ಏನಾದರೂ ಕೊಡಿ ಅಂತಂದೇಳಿ. ಜೊತೆಗೆ ರಿಜಿಸ್ಟ್ರ್ ಬೇರೆ ಕೊಟ್ಟ. ಆ ರಿಜಿಸ್ಟ್ರ್ನಲ್ಲಿ ವಿವರ ದಾಖಲಿಸ್ಬೇಕಂತೆ, ಅಂದರೆ ಬಂದೋಗಿದ್ದಕ್ಕೆ ಬರೆಯೋದು, ಫೀಡ್ಬ್ಯಾಕ್ಸ್ ಈ ಥರ ಎಲ್ಲ. ಆ ರಿಜಿಸ್ಟರ್ ಕೂಡ 2500 ವರ್ಷಗಳಷ್ಟು ವಯಸ್ಸಾಗಿರೋ ಥರ ಎಲ್ಲ ಅದರ ದಡ ಎಲ್ಲ ಮುರಿದಿತ್ತಂತೆ. ಯಾರು ಓದ್ತಾರೋ ಗೊತ್ತಾಗಲಿಲ್ಲ, ಓದ್ತಾರೋ ಬಿಡ್ತಾರೋ. ಆದರೆ ಅಚ್ಚ ಕನ್ನಡದಲ್ಲಿ ಇವರು ಅನಿಸಿಕೆಗಳನ್ನು ಬರೆದರು. ಇನ್ನು ಕೇಳಿದ ಮೇಲೆ ಕೊಡಬೇಕಲ್ಲ, ಕಾಫಿಗೆ ಏನಾದರೂ ಕೊಡ್ರಿ ಅಂತ. ಹಾಗಾಗಿ ಬಕ್ಷೀಸನ್ನು ಕೊಟ್ಟರು. ಬಕ್ಷೀಸ್ ಅಂದರೆ ಏನು, ಇನಾಮು ಅಂತ ಹೇಳ್ತೀವಿ, ಬಹುಮಾನ, ಈ ಥರದ್ದೆಲ್ಲ. ಆ ಬಕ್ಷೀಸನ್ನು ಪಡೆದಂಥ ಗಾರ್ಡು ಇದು ಯಾವ ಭಾಷೆ ಅಂತ ಕೂಡ ತಲೆ ಕೆಡಿಸ್ಕೊಳ್ದೆ ಇನ್ನು ಬೇರೆ ಪ್ರವಾಸಿಗರಿದ್ದಲ್ಲ 10 ಕಡೆ ಹೋದ ಅಂತ ಹೇಳಿದ್ರು. ಇಷ್ಟೆಲ್ಲ ಆಯಿತು. ಇನ್ನು ಕಪಿಲ ವಸ್ತುವಿನಿಂದ ಹೊರಟು ಅನೇಕ ಪ್ರಾಚೀನ ಸ್ಮಾರಕಗಳನ್ನು
ನೋಡ್ತಾ ಹೋದರು. ಹಳೆಯದಾದ ಸ್ಮಾರಕಗಳು, ಇದೇ ಥರ ದೇವಸ್ಥಾನ, ಇನ್ನೊಂದು ಮತ್ತೊಂದು ಹೋದ್ರು. ಗಾಢವಾಗಿ ಅವ್ರಿಗೆ ಅಚ್ಚು ಒತ್ತಿದ್ದು ಅಂದರೆ ಶಾಶ್ವತವಾಗಿ ಪರ್ಮನೆಂಟಾಗಿ ಮನಸ್ಸಲ್ಲಿ ಉಳಿಯಂಥದ್ದು ಏನು, ಗೌತಮನು ಇಲ್ಲದ ಅರಮನೆ ಮತ್ತು ನಾವೇ ಕಟ್ಟಿಕೊಂಡ ಕಲ್ಪನೆಯ ಅರಮನೆ ಮಾತ್ರ ಇವರಿಗೆ ಹಚ್ಚುತ್ತಂತೆ. ಆ ಬೌದ್ಧ ಧರ್ಮ ಪ್ರಚಲಿತ ಆಗಿರುವ ಎಲ್ಲ ದೇಶಗಳು ಲುಂಬಿನಿಯಲ್ಲಿ ಪೈಪೋಟಿಯಿಂದ ಒಂದ್ರ ಮೇಲೊಂದು ಎಲ್ಲ ದೇಶಗಳು ಪೈಪೋಟಿಯಿಂದ ಅದ್ಧೂರಿಯಾದ ವರ್ಣರಂಜಿತವಾದ ಮೊನಾಸ್ಟ್ರಿಗಳನ್ನು ನಿರ್ಮಿಸಿವೆ ಅಂತ ಹೇಳ್ತಾರೆ. ಚರಿತ್ರೆಗಳನ್ನು ನಿರ್ಮಾಣ ಮಾಡಿವೆ. ಏನೇನೋ ಇಷ್ಟೆಲ್ಲ ಮಾಡಿ ಅದ್ರ ಬಗ್ಗೆ ಹೇಳಿ ಸೈಕಲ್ ರಿಕ್ಷಾವನ್ನು ಏರಿ ಅವನ್ನೆಲ್ಲ ಅವರು ಸುತ್ತು ಬಂದರು. ಸೈಕಲ್ ರಿಕ್ಷಾದಲ್ಲಿ ಅವನ್ನೆಲ್ಲ ಸುತ್ತಿದ್ರಂತೆ. ಆದರೆ ಹೃದಯಕ್ಕೆ ನಾಟಿದ್ದು ಏನಂತ ಹೇಳ್ತಾರೆ. ಹೃದಯಕ್ಕೆ ಏನು ನಾಟಿತು? ಎದೆಗೆ ಗೌತಮನು ಇಲ್ಲದ ಅರಮನೆಯ ಕತೆ ಹೇಳುವ ಉದ್ಯಾನವನ ಮಾತ್ರ. ಆ ಉದ್ಯಾನವನದಲ್ಲಿ ಮಾತ್ರ ಗೌತಮ ಇಲ್ಲದಿದ್ರೂ ಕೂಡ ಕಥೆಯನ್ನು ಹೇಳುತ್ತದು. ನಮ್ಮ ಎದೆಯ ನಿಧಿಯಂತೆ ಪೋಷಿಸಿಕೊಂಡಿದ್ದ ಸುವರ್ಣ ಆಕಾರಗಳು, ಸುವರ್ಣದಲ್ಲಿ ಅಂದರೆ ಹೊಳೆಯುವಂಥ ಆಕಾರಗಳು ದಪ್ಪನೆ ಕುಸಿದು ಬಿದ್ದು ಘೋರ ನಿರಾಶೆಯಾಗಿ, ಆದರೆ ಆ ನಿರಾಶೆಯಲ್ಲಿಯೇ ಅದೇ ತಾಣದಲ್ಲಿ ನಮ್ಮದೇ ಆದ ಸುವರ್ಣ ಶಿಲ್ಪವನ್ನು ಕ್ಷಣಾರ್ಧದಲ್ಲಿ ಕಲ್ಪಿಸಿಕೊಳ್ಳುವ ಸ್ವಪ್ರಜ್ಞ ಅಂದರೆ ನಮ್ಮ ಸ್ವಂತಿಕೆ, ನಮ್ಮದೇ ಓನಾಗಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಂಥದ್ದು, ಆ ಸೋಜಿಗವನ್ನು ಯಾವುದು ಆ ಕಪಿಲ ವಸ್ತು ಕಟ್ಕೊಡ್ತು ಅಂತ ಹೇಳ್ತಾವ್ರು. ಅಲ್ಲಿ ಏನಿಲ್ಲದಿದ್ರು ನಾವೇ ಇಮ್ಯಾಜಿನ್ ಮಾಡ್ಕೊಂಡ್ವಲ್ಲ, ಆ ಸೋಜಿಗವನ್ನು ಅದೇ ಕಟ್ಕೊಡ್ತು. ಯಾವುದು? ಕಪಿಲ ವಸ್ತು ಸ್ಥಳ. ಇನ್ನು ಎಕ್ಸಾಮಿಗೆ ನೆನಪಿರೋದಾದರೆ ಕಪಿಲ ವಸ್ತುಗೆ ಬೇರೆ ಇನ್ನೊಂದು ಹೆಸರೇನು? ಲಾರಕೋಟ್ ಅನ್ನೋದು ಈಗ ಕರೆಯುವಂಥ ಹೆಸರು. ಇಷ್ಟು ವಿಚಾರಗಳನ್ನು ಪ್ರವಾಸ ಕಥನದಲ್ಲಿ ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಹೇಳಿದ್ದಾರೆ. ಇಂಗ್ಲೀಷಲ್ಲಿ ವೈ ಅಂತ ತಗೊಂಡು ಶಾಖ ಈ ಥರ, ಇನ್ನು ಮತ್ತು ಮಗಳು ಸಿಹಿ ಕನಸು ಏನು ಹೇಳಿದ್ರು, ಎಲ್ಲ ವಿಚಾರಗಳನ್ನು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ನಮಗೊಂದು ರೀತಿ ಅಲ್ಲಿಗೆ ಹೋಗಿ ಬಂದಂತೆ ಅನುಭವಗಳು ಅದು. ಇನ್ನೂ ಹೆಚ್ಚಿನದಾಗಿ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ಎಲ್ಲೆಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ್ರು, ಅವ್ರಿಗೆ ಏನೇನು ಪ್ರಶಸ್ತಿಗಳು ಬಂದವು, ಅದೆಲ್ಲ ವಿಚಾರಗಳು ಕೂಡ ಇಲ್ಲಿದೆ. ಅದನ್ನು ಕೂಡ ಗಮನಿಸಿ ಹೆಚ್ಚಿನದಾಗಿ ತಿಳ್ಕೊಳ್ಳೋದಕ್ಕೆ ಪದಗಳ ಅರ್ಥಗಳಿವೆ. ಇನ್ನು ನಮಗೆ ಪರೀಕ್ಷಾ ದೃಷ್ಟಿಯಲ್ಲಿ ಎಕ್ಸಾಮ್ ಸಂಬಂಧಪಟ್ಟಂಗೆ ನೋಡೋದಾದರೆ ಸಂದರ್ಭ ಪ್ರಶ್ನೆಗಳು ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾರೆ. ಯಾವುದು? ಕ್ವಶನ್ ನಂಬರ್ 1, ಈ ಬಿಸಿಲೇ ಗೌತಮನನ್ನು ಸನ್ಯಾಸಕ್ಕೆ ದೂಡಿರಬೇಕು ಅಂತ. ಇನ್ನು 4th ಕ್ವಶನ್ ಕೇಳ್ತಿರ್ತಾರೆ, ಬುದ್ಧನು ಇಲ್ಲದ ಅರಮನೆಗೊಬ್ಬ ಗಾರ್ಡು. ಬುದ್ಧನ ಇಲ್ಲದ ಅಂತ ಆಗಿದೆ. ಅದು ಇತ್ತೀಚೆಗೆ ಪಠ್ಯಪುಸ್ತಕಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಬರ್ತಿದೆ. ಬುದ್ಧನು ಇಲ್ಲದ ಅರಮನೆಗೊಬ್ಬ ಗಾರ್ಡು. ಇನ್ನು ಒಂದು ವಾಕ್ಯ ಕಥೆಯಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಆನ್ಸರ್ ಮಾಡ್ಬೋದು. ಅವೆಲ್ಲ MCQ ಬಿಟ್ಟ ಸ್ಥಳಗಳಲ್ಲಿ ಕೇಳ್ತಾರೆ. 2-3 ವಾಕ್ಯಗಳು 2 ಮಾರ್ಕ್ಸ್ ಕ್ವಶನ್ ನಂಬರ್ 1 ಕೇಳ್ತಿರ್ತಾರೆ, ಮಹಾನ್ ವ್ಯಕ್ತಿಗಳ ದರ್ಶನ ಅರ್ಥವಾಗುವುದು ಹೇಗೆ ಅಂತ. ಅದ್ರ ಜೊತೆಗೆ 2nd ಕ್ವಶನ್ ಕೂಡ ಕೇಳ್ತಿರ್ತಾರೆ, ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂತ. ಇನ್ನು 5-6 ವಾಕ್ಯಗಳು 4 ಮಾರ್ಕ್ಸ್ ಕ್ವಶನ್ ನೋಡೋದಾದರೆ ಇದನ್ನು ಹೆಚ್ಚಿನದಾಗಿ ಕೇಳ್ತಾರೆ. ಫಸ್ಟ್ ಕ್ವಶನ್, ಲುಂಬಿನಿ ಪಯಣದ ಅನುಭವಗಳೇನು? ಲುಂಬಿನಿ ಗಾರ್ಡನ್, ಬುದ್ಧ ಜನಿಸಿದಂತಹ ಉದ್ಯಾನವನ ಸ್ಥಳ. ಅದರ ಜೊತೆಗೆ ಇನ್ನು ಹೆಚ್ಚಿನ ಓದಿಗಾಗಿ ಕೆಲವೊಂದು ವಿಚಾರಗಳನ್ನು ಕೂಡ ಹೇಳ್ತಿದ್ದಾರೆ. ಆಸಕ್ತಿ ಇದ್ದರೆ ಅವನ್ನು ಕೂಡ ಓದ್ಬೋದು. ತುಂಬ ಚೆನ್ನಾಗಿ ಗುರೂರು ರಾಮಸ್ವಾಮಿ ಅಯ್ಯಂಗಾರ್ದು ಕತೆ ಚೆನ್ನಾಗಿದೆ. ಅಮೇರಿಕಾದಲ್ಲಿ ಗುರೂರು, ಜೆ ಶಿವರುದ್ರಪ್ಪ ಅವ್ರದ್ದು ಮಾಸ್ಕೋದಲ್ಲಿ 22 ದಿನಗಳು. ಯಾರಾದರೂ ಈಗಾಗಲೇ ಓದಿದರೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸ್ಬೋದು. ಇಷ್ಟೆಲ್ಲ ವಿಚಾರ ನಿಮ್ಮೆಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಿದ್ದೀನಿ. ಇದೇ ರೀತಿಯ ಹೆಚ್ಚಿನ ಕನ್ನಡ ವಿಚಾರಗಳಿಗಾಗಿ ನನ್ನ KRS ಮಾಸ್ಟರ್ ಚಾನಲ್ನ ಫಾಲೋ ಮಾಡಿ. ನೀವಿನ್ನೂ KRS ಮಾಸ್ಟರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಮೊದಲ ಬಾರಿಗೆ ನನ್ನ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ.
ಏನಾದರೂ ಬದಲಾವಣೆಗಳಿದ್ದರೆ ಖಂಡಿತ ಮಾಡಿಕೊಳ್ಳೋಣ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.